ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳ್ರಪ್ಪ ಈ ಮಳೆಗಾಲದಲ್ಲಿ ಒಂದು ಬೈಕ್ ಟ್ರಿಪ್ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಅದರಲ್ಲೂ ನಾನು ಹೊಸ ಗಾಡಿ ತಗೊಂಡ್ಮೇಲೆ ಆಸೆ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಆದರೆ ಯಾವಾಗಂತ ಪ್ಲ್ಯಾನ್ ಇರಲಿಲ್ಲ. ಪ್ರತಿ ಸಲ ಮಳೆ ಬಂದಾಗ ಹೋಗಬೇಕು ಅಂತ ಅನ್ಕೊತಾ ಇದ್ದೆ, ಅದರ ಸಮಯ ಕೂಡಿ ಬರಲಿಲ್ಲ. ಈ ಸಲ ಮಳೆಗಾಲದಲ್ಲಿ ಹೋಗಲೇಬೇಕಂತ ಫಿಕ್ಸ್ ಆಗಿದ್ದೆ. ಇದಕ್ಕೂ ಪ್ಲ್ಯಾನ್ ಇರಲಿಲ್ಲ. ನಾನು, ನನ್ನ ಫ್ರೆಂಡ್ಸ್ ಹನುಮಂತು, ಪೀಟ್ರ್, ಯೋಗಿ 3 ಜನ ಪ್ಲ್ಯಾನ್ ಮಾಡಿ ರಾತ್ರಿ 2 ಗಾಡಿ ತೊಗೊಂಡು ಊರು ಬಿಟ್ವಿ. ಎಲ್ಲಿ ಹೋಗೋದು, ಎಲ್ಲಿ ಇಳಿಯೋದು, ಏನು ಮಾಡೋದು ಅಂತ ಗೊತ್ತಿಲ್ಲ. ವಿತೌಟ್ ಪ್ಲ್ಯಾನ್ ಹೋಗ್ತಾ ಇದ್ದೀವಿ. ನೋಡೋಣ ಹೋಗ್ತಾ ಏನಾಗುತ್ತಂತ ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನಾವು ಪ್ರೊಫೆಷ್ನಲ್ ವ್ಲಾಗರಲ್ಲ, ಎಲ್ಲರೂ ಮಾಡ್ತಾರೆ, ನಮ್ಮದು ಇರಲಿ ಅಂತ ಒಂದು ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೀನ್ ಹೇಳಬಾರ್ದು, ರಾಜ ವರ್ಮ ನಾವ್ ಹೇಳಬೇಕು. ಬನ್ನಿ ನಮ್ಮ ಜರ್ನಿ ಹೆಂಗಿದೆ ಅಂತ ತೋರಿಸ್ತೇನೆ. ಪ್ರತಿಯೊಂದು ಪ್ರಯಾಣ ಶುರುವಾಗೋದೇ ಪೆಟ್ರೋಲ್ ಬಂಕಿಂದ. ನಾವು ಕೂಡ ಮನೆ ಹತ್ರ ಇರೋ ಪೆಟ್ರೋಲ್ ಬಂಕಲ್ಲಿ ನಮ್ಮ 2 ಗಾಡಿಗಳಿಗೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿದ್ವಿ. ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ, ಕಳ್ಳರು ಇರ್ತಾರೆ. ಅದು ನೀನ್ ಹೇಳಬಾರ್ದು, ವರ್ಮ ರಾಜ ವರ್ಮ ನಾವ್ ಹೇಳಬೇಕು. ಓಕೆ ರಾಜವರ್ಮ, ಎಲ್ಲ ನೀನೇ ಹೇಳಿದ್ರೆ ವಿಡಿಯೋದಲ್ಲಿ ನಾನೇನ್ ಮಾತಾಡ್ಲಿ. ಪೆಟ್ರೋಲ್ ಬಂಕ್ ಅಂದಮೇಲೆ ಸ್ಕ್ಯಾಮ್ಗಳು ಸಾಮಾನ್ಯ. ನಾವು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ತುಂಬ ಹುಷಾರಾಗಿ ನೋಡ್ಕೊಂಡು ಪೆಟ್ರೋಲ್ ಹಾಕ್ಸ್ಬೇಕು. ಯಾಕಂದರೆ ಇವತ್ತು ಸ್ಕ್ಯಾಮ್ಗಳು ಎಲ್ಲ ಕಡೆ ನಡೀತಾ ಇದೆ. ಟ್ರಿಪ್ ಹೋಗ್ತಾ ಇದ್ದೀವಿ ಅನ್ನೋ ಖುಷಿ ಹುಡುಗರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗೋದು ಅಂದರೆ ಹುಡುಗರಿಗೆ ತುಂಬ ಖುಷಿ ಕೊಡುತ್ತೆ. ಈ ಚಿಕ್ಕ ರಾಜವರ್ಮನಿಗೆ ನಾವು ಬಾಯಿ ಹೇಳಿ ನಮ್ಮ ಪ್ರಯಾಣ ಶುರು ಮಾಡಿದ್ವಿ. ನಮ್ಮ ಪ್ರಯಾಣ ಶುರುವಾಗಿದ್ದು ರಾತ್ರಿ 8 ಗಂಟೆಯಲ್ಲಿ. ನಮ್ಮ ಪ್ರಯಾಣದ ಮೊದಲ ಡೆಸ್ಟಿನೇಷನ್ ನಾವು ಫಿಕ್ಸ್ ಮಾಡಿದ್ದು ಧರ್ಮಸ್ಥಳದಲ್ಲಿ ಧರ್ಮ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದರೆ ನನಗೆ ದೇವ್ರ ಮೇಲೆ ಖಂಡಿತ ನಂಬಿಕೆ ಇದೆ. ಮೊದಲು ಮಂಜುನಾಥನ ದರ್ಶನ ಪಡೆದು ಆಮೇಲೆ ಊರು ಸುತ್ತೋಣ ಅಂತ ನಾವು ಮಧ್ಯೆ ಫಿಕ್ಸ್ ಆಗಿದ್ವಿ. ಹಂಗಾಗಿ ನಮ್ಮ ಪ್ರಯಾಣ ಧರ್ಮಸ್ಥಳ ಕಡೆ ಶುರುವಾಯಿತು. ಡೇ ಟೈಮ್ ಟ್ರಾವೆಲ್ ಮಾಡೋಕ್ಕಿಂತ ನೈಟ್ ಟೈಮ್ ಟ್ರಾವೆಲ್ ಮಾಡೋದು ಸಖತ್ತಾಗಿರುತ್ತೆ. ಆದರೆ ಅಷ್ಟೇ ಡೇಂಜರ್ ಕೂಡ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬ ಡ್ರೈವರ್ ಕೂಡ ನೈಟ್ ಟೈಮಲ್ಲಿ ತುಂಬ ಪೀಕ್ನಲ್ಲಿ ಇರ್ತಾನೆ. ಒಳ್ಳೆ ರಾಕೆಟ್ಗಳ ಥರ ನುಗ್ಗುತ್ತೆ ಗಾಡಿ. ನಾವು ನಮ್ಮ ಸೇಫ್ಟಿಯಲ್ಲಿ ಮಾತ್ರ ಡ್ರೈವ್ ಮಾಡಬೇಕು. ಅಪ್ಪಿತಪ್ಪಿ ನಿದ್ದೆ ಬಂತು ಅಂತ ಏನಾದ್ರು ಕಣ್ಣು ಮುಚ್ಚಿದ್ರೆ ನೀನ್ ಹೇಳಬಾರ್ದು, ವರ್ಮ ರಾಜ ವರ್ಮ ನಾವ್ ಹೇಳಬೇಕು. ರಾಜವರ್ಮ, ನಿನ್ಗೂ ಈ ಸೀನ್ಗೂ ಸಂಬಂಧನೇ ಇಲ್ವಲ್ಲ ಗುರು, ಸುಮ್ಮನೆ ಬಂದು ಮಾತಾಡ್ತೀಯ. ವರ್ಮ ಸರಿಯಾಗಿ ಮನೆಯಿಂದ 100 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಬಂದು ಒಂದು ಜಾಗದಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಅಲ್ಲಿಗೆ ನಮಗೂ ಕೂಡ ಹೊಟ್ಟೆ ಹಸಿತಾ ಇತ್ತು. ರಾತ್ರಿ 10 ಗಂಟೆ ಬೇರೆ ಟೈಮ್ ಆಗಿತ್ತು. ಒಳ್ಳೆ ಎಗ್ ರೈಸು, ಒಳ್ಳೆ ಚಿಕನ್ ಮಸಾಲ ತಗೊಂಡು ನನ್ನ ಸ್ನೇಹಿತರು ಚೆನ್ನಾಗಿ ಹೊಟ್ಟೆ ತುಂಬ ತಿಂದರು. ನಾನು ಚಿಕನ್ ತಿಂತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಬಲವಂತ ಮಾಡಿದ್ರು ಅಂತ ನಾನು ಕೂಡ ಚಿಕನ್ ತಿಂದೆ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು 150 ಕಿಲೋಮೀಟರ್ ಕಂಟಿನ್ಯೂ 150 ಕಿಲೋಮೀಟರ್ ಹೋಗೋಣ. 150 ಆಯ್ತಾ? ಈಗ ಅದೇ ಯಾವ ಜಾಗದಲ್ಲಿ ಇರ್ತೀವೋ ಗೊತ್ತಿಲ್ವಲ್ಲ, ಒಂದು ವಾರಷ್ಟಲ್ಲಿ 150 ಕಿಲೋಮೀಟರ್ ಹೋಗ್ಲೇಬೇಕು. ಕೊಡಿಲ್ಲ ಅದು 150 ಕಿಲೋಮೀಟರ್ ಹೋಗ್ಲೇಬೇಕು. ಚೆಕ್ ಮಾಡೋಣ, ಕೊಡು ಫೋನ. ಇರೋ 1.5-2 ಗಂಟೆ ರೀಚ್ ಆಗ್ತೀವ. ಊಟ ಮಾಡಿದ ತಕ್ಷಣ ನೆಲಮಂಗಲದಲ್ಲಿ ಜೋರಾದ ಮಳೆ ಶುರುವಾಯಿತು. ಇನ್ನು ಮಳೇಲಿ ನಿಂತ್ಕೊಳ್ಳೋದು ಬೇಡ, ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವೇ ರೈನ್ ಜಾಕೆಟ್ಗಳು ಹಾಕೊಂಡು ರೆಡಿ ಆದ್ವಿ. ಬ್ಯಾಗ್ಗಳೆಲ್ಲ ರೆಡಿ ಮಾಡಿದ್ವಿ. ನೆಲಮಂಗಲ ಟು ಹಾಸನ್ 150 ಕಿಲೋಮೀಟ್ರ್ ಇತ್ತು. ಆಗಲೇ ಟೈಮು 10 ಗಂಟೆ ಆಗಿತ್ತು. ನೆಲಮಂಗಲ ಟು ಹಾಸನ್ 150 ಕಿಲೋಮೀಟ್ರು ನಾನ್ ಸ್ಟಾಪ್ ಹೊಡಿಯೋಣ, ಎಲ್ಲೂ ನಿಲ್ಲಿಸೋದೇ ಬೇಡ ಅಂತ ಫಿಕ್ಸ್ ಆಗಿ ಮತ್ತೆ ನಮ್ಮ ಪಯಣ ನೆಲಮಂಗಲ ಟು ಹಾಸನ್ ಶುರುವಾಯಿತು. ಮಳೆ ನಿಂತೋಯ್ತಾ?
ನೆಲಮಂಗಲ ಟು ಹಾಸನ್ 105 ಕಿಲೋಮೀಟ್ರ್ ನಾನ್ ಸ್ಟಾಪ್ ಓಡಿಸೋಣ ಅಂತ ಫಿಕ್ಸ್ ಆಗಿದ್ವಿ. ಆದರೆ ಆ ಮಳೆಗೆ, ಆ ಗಾಳಿಗೆ, ಆ ಚಳಿಗೆ ಗಾಡಿ ಓಡ್ಸೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ 30 ಕಿಲೋಮೀಟ್ರಿಗೆ ಒಂದ್ಸಲ ಸ್ಟಾಪ್ ಮಾಡಿ ಟೀ ಬನ್ನು, ಟೀ ಸಿಗರೇಟು ತೊಗೊತಾ ಇದ್ವಿ. ಹಿಂದೆ ಒಬ್ಬ ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಕುತ್ಕೋಬೇಕು, ಅವ್ನು ಓಡಿಸ್ತಾ ಬರ್ಬೇಕು. ನಾವೆಲ್ಲ ಕೆಲಸ ಮಾಡೋಣ, ಒಂದು ವಿಡಿಯೋ ಮಾಡೋಣ. ಮಾತಾಡಲೇ ಅಲ್ಲ ನಾನೇನ ಅಂದ್ರೆ ಹೌದು ನಮ್ಗೆ ಅಲ್ಲೇ ಗೊತ್ತಾಗ್ಬಿಡ್ತೀವಿ ಬ್ಲೂಟೂತ್ ಹಾಕೋಣ ಅಂತ.